ಹಲೋ, ವೆಲ್ಕಮ್ ಟು ಅವರ್ ಚಾನಲ್ ರೇಸ್ ಆಫ್ ಹ್ಯಾಪಿನೆಸ್. ನಾವಿವತ್ತು ಹೋಗ್ತಾ ಇರೋದು ಸೌತ್ ಇಂಡಿಯಾದ ಬೆಸ್ಟ್ ಹನಿಮೂನ್ ಸ್ಪಾಟ್ ಊಟಿ. ಹಾಗಂತ ಕಪಲ್ಸ್ ಮಾತ್ರನೇ ಹೋಗ್ಬೇಕು ಅಂತೇನಿಲ್ಲ. ಇಲ್ಲಿನ ವಾತಾವರಣ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ರಿಫ್ರೆಶ್ಮೆಂಟ್ ಪ್ಲೇಸ್ ಆಗಿದೆ. ಬೆಸ್ಟ್ ಹನಿಮೂನ್ ಸ್ಪಾಟ್ ಅಂತ ಇದೇನು ದೊಡ್ಡ ಸಿಟಿ ಅಲ್ಲ. ಇದು ತನ್ನ ನೀಲ್ಗಿರೀಸ್ ಬೆಟ್ಟಗಳ ನಡುವೆ ಸುಂದರವಾದ ನಿಸರ್ಗನ ನಿರ್ಮಿಸಿರುವಂತ ಬೆಟ್ಟಗಳ ರಾಣಿ ಅಂತ ಪ್ರಸಿದ್ಧಿಯಾಗಿರೋ ಊರು. ಈ ಸಿಟಿಗೆ ಬಹಳ ಈಸಿಯಾಗಿ ತಲುಪಬಹುದು. ಹೇಗಂದ್ರೆ ಮೇನ್ ಸಿಟಿ ಆಗಿರುವಂತಹ ಬ್ಯಾಂಗ್ಳೂರ್, ಮೈಸೂರ್, ಕೊಯಂಬತ್ತೂರ್, ಸುಲ್ತಾನ್ ಬತ್ತೇರಿ ಎಲ್ಲಾ ಕಡೆಯಿಂದನೂ ಈಸಿಯಾಗಿ ಕನೆಕ್ಟ್ ಆಗಬಹುದು. ಇದು ಕರ್ನಾಟಕ ತಮಿಳುನಾಡು ಬಾರ್ಡರ್ ಇರೋ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಕನ್ನಡಿಗರು ಕನ್ನಡ ಭಾಷೆನ ಸಾಮಾನ್ಯವಾಗಿ ಕಾಣಬಹುದು. ಮೊದಲೆಲ್ಲ ಕರ್ನಾಟಕದಲ್ಲಿ ಬರಗಾಲ ಇದ್ದಾಗ ಕೆಲ್ಸಕ್ಕೆ ಅಂತ ನಮ್ಮ ಕನ್ನಡಿಗರು ಇಲ್ಲಿನ ತೋಟಗಳಿಗೆ ಕೆಲ್ಸಕ್ಕೆ ಬಂದು ಸೇರ್ಕೋತಾರೆ. ಹಾಗಾಗಿ ಕರ್ನಾಟಕಗೂ ಊಟಿಗೂ ಒಂಥರ ಸಂಬಂಧ ಇದೆ. ನವೆಂಬರ್ ಟು ಫೆಬ್ರವರಿ ಊಟಿಲಿ ಕೋಲ್ಡೆಸ್ಟ್ ಕ್ಲೈಮೇಟ್ ಸೀಸನ್ ಆಗಿರುತ್ತೆ. ಮೈಸೂರಿಂದ ಕೇವಲ 126 ಕಿಲೋಮೀಟರ್ ಹೋದ್ರೆ ಊಟಿ ಸಿಕ್ಬಿಡುತ್ತೆ. ಹಾಗೆ ಇಲ್ಲಿಗೆ ಈಸಿ ಟ್ರಾನ್ಸ್ಪೋರ್ಟೇಶನ್ ಅವೈಲೇಬಲ್ ಇದೆ. ಕರ್ನಾಟಕದ ಬಂಡೀಪುರದ ಮೇಲಿಂದ ಹಾದು ಹೋಗೋದ್ರಿಂದ ನೀವು ಫಾರೆಸ್ಟ್ ವ್ಯೂ ನ ಎಂಜಾಯ್ ಮಾಡ್ತಾ ಮಂಜಿನ ಊರಾದ ಊಟಿ ಮಜಾ ರೋಡಲ್ಲಿ ಹೋಗ್ತಾನೆ ಶುರು ಆಗುತ್ತೆ. ಬಂಡೀಪುರದ ರೋಡಲ್ಲಿ ನೀವು ಹೋಗ್ತಾ ಹೋಗ್ತಾ ಸಾಧಾರಣವಾಗಿ ಜಿಂಕೆಗಳು ಕಾಣ್ತಾನೆ ಇರುತ್ತೆ. ನಿಮ್ಗೆ ಅದೃಷ್ಟ ಇದ್ರೆ ಆನೆಗಳು ಕೂಡ ಕಾಣಿಸುತ್ತೆ. ಊಟಿಗೆ ಎಂಟ್ರಿ ಆಗ್ತಿದ್ದಂಗೆ ಟೀ ಎಸ್ಟೇಟ್ ನ ವ್ಯೂ ಬೆಸ್ಟ್ ಇಂಪ್ರೆಷನ್ ಕೊಡುತ್ತೆ. ಆಹಾ, ತಣ್ಣನೆ ಗಾಳಿ, ಮಂಜು ತುಂಬಿದ ಬೆಟ್ಟ ಗುಡ್ಡ, ಬೆಟ್ಟದ ಮೇಲಿಂದ ಕಲರ್ಫುಲ್ ಮನೆಗಳು, ಅಲ್ಲೇ ರೋಡ್ ಸೈಡ್ ನಿಂತು ಬಿಸಿ ಬಿಸಿ ಟೀ ಕುಡಿತಾ ನಿಂತ್ರೆ ಊಟಿ ಕಿಕ್ ಅಲ್ಲಿಂದಾನೇ ಶುರು ಆಗುತ್ತೆ. ಅಲ್ಲಿಂದ ವಾಪಸ್ ಬಂದು 2 ಡೇಸ್ ಆದ್ರೂ ಅದೇ ಹ್ಯಾಂಗ್ ಓವರ್ ಅಲ್ಲಿ ಇರ್ತೀವಿ. ನಮ್ಗೆ ಊಟಿ ಕೇವಲ 90 ಕಿಲೋಮೀಟರ್ಸ್ ಇರೋದ್ರಿಂದ ನಾವು ಪ್ಲಾನ್ ಅಂತ ಏನು ಮಾಡ್ಲಿಲ್ಲ, ಸಡನ್ ಆಗಿ ಹೊರಟ್ವಿ. ಹೋಗ್ತಾ ಕಾರಲ್ಲೇ ಕೂತು ರೂಮ್ ಬುಕ್ ಮಾಡಿದ್ವಿ. ಊಟಿಗೆ ಹೋಗೋರು ದೊಡ್ಡ ದೊಡ್ಡ ರೆಸಾರ್ಟ್ ನ ಬುಕ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಹೋಗ್ತಿರೋದು ನೇಚರ್ ನ ಎಂಜಾಯ್ ಮಾಡೋಕೆ. ಅದ್ರಿಂದ ಮಾಡೋ ರೂಮ್ ಬೆಸ್ಟ್ ಸ್ಪಾಟ್ ಅಲ್ಲಿ, ಅಂದ್ರೆ ಅಲ್ಲಿಂದ ಊಟಿ ವ್ಯೂ ಕಾಣೋದಿದ್ರೆ ಚಂದ. ನಾವು 2 ಡೇಸ್ ಊಟಿಲಿದ್ವಿ. ಮ್ಯಾಕ್ಸಿಮಮ್ ಪ್ಲೇಸಸ್ ನ ಕವರ್ ಮಾಡಿದ್ವಿ. ಹಾಗಂತ ಎಂಜಾಯ್ಮೆಂಟ್ ಗೇನು ಕಡಿಮೆ ಆಗ್ಲಿಲ್ಲ. ಯಾವ ಪ್ಲೇಸಸ್ಗೆ ಎಷ್ಟೆಷ್ಟು ಟೈಮ್ ಕೊಡ್ಬೇಕು ಕೊಟ್ಟಿದೀವಿ. ನಮ್ ರೂಮ್ ಸಿಟಿಗೆ ನಿಯರೆಸ್ಟ್ ಆಗಿತ್ತು. ಯಾವುದೇ ಡಿಸ್ಟರ್ಬೆನ್ಸ್ ಇರಲಿಲ್ಲ. ನೋಡಿ, ನಮ್ ರೂಮ್ ಬಹಳ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿತ್ತು. ಇದು ಇರಿಂಜಲಕೂಡ ಹೌಸ್ ಅಂತ. ಇಲ್ಲಿನ ಸ್ಟೇ ಮತ್ತೆ ಫುಡ್ ಬಹಳ ಚೆನ್ನಾಗಿತ್ತು. ಊಟಿ ಸ್ಟೈಲ್ ನಲ್ಲಿ ಇತ್ತು. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ನಾವು ಪೀಸ್ಫುಲ್ ಆಗಿದ್ವಿ. ಫಸ್ಟ್ ನಾವು ಹೋಗಿದ್ದು ಊಟಿ ಸಿಟಿ ಸೆಂಟರ್ ನಲ್ಲಿರೋ ಊಟಿಯ ಬಹಳ ಫೇಮಸ್ ಆದ ಸ್ಥಳ ಬೊಟಾನಿಕಲ್ ಗಾರ್ಡನ್. 55 ಎಕರೆಯಲ್ಲಿರೋ ಈ ಜಾಗದಲ್ಲಿ ಯುರೋಪ್ ಜನರಿಗೆ ಕಡಿಮೆ ಬೆಲೆಯಲ್ಲಿ ತರಕಾರಿಗಳನ್ನು ಕಳಿಸಲು ಸೃಷ್ಟಿಯಾದಂತದ್ದು ಈ ಜಾಗ. ಸಸ್ಯಗಳು, ಮರಗಳು, ಗಿಡಮೂಲಿಕೆಗಳು ಮತ್ತೆ ಬೋನ್ಸಾಯಿ ಸಸ್ಯಗಳು ಈ ಗಾರ್ಡನ್ ನಲ್ಲಿ ಇದೆ. ಮಕ್ಕಳುಗಳು ಹುಲ್ಲು ಹಾಸಿನ ಮೇಲೆ ಬಿದ್ದು ಒದ್ದಾಡಬಹುದು. ವಯಸ್ಸಾಗಿರೋರು ಕೂತ್ಕೊಂಡು ನೆನಪುಗಳನ್ನ ಮೆಲ್ಕ್ ಹಾಕ್ಬೋದು. ನವಜೋಡಿಗಳು ಮಾತನಾಡ್ತಾ ಕಾಲ ಕಳಿಬಹುದು. ಅಲ್ಲಿಂದ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೊರಟ್ವಿ. ನಾವು ತಿನ್ನೋ ಚಾಕ್ಲೇಟ್ ಹೇಗ್ ತಯಾರಾಗುತ್ತೆ ಅಂತ ಈ ಫ್ಯಾಕ್ಟ್ರಿನಲ್ಲಿ ನೀವು ನೋಡ್ಬೋದು. ₹20 ಕೊಟ್ಟು ಎಂಟ್ರಿ ಟಿಕೆಟ್ ತಗೊಂಡ್ರೆ ಅಲ್ಲಿ ಪ್ರಿಪೇರ್ ಮಾಡೋ ಚಾಕ್ಲೇಟ್ ನ ತಿಂತ ಹೊರಗಡೆ ಬರ್ಬೋದು. ನೀವು ಚಾಕ್ಲೇಟ್ ನ ಪರ್ಚೇಸ್ ಕೂಡ ಮಾಡಬಹುದು. ಬೆಂಚ್ ಮಾರ್ಕ್ ಟೀ ಪೌಡರ್ ಹೇಗ್ ಪ್ರಿಪೇರ್ ಆಗುತ್ತೆ ಅನ್ನೋದು ಕೂಡ ನೋಡಬಹುದು. ಹಾಗೆ ವೆರೈಟೀಸ್ ಆಫ್ ಫ್ಲೇವರ್ ಟೀ ಪೌಡರ್ ಕೂಡ ಇಲ್ಲಿ ಸಿಗುತ್ತೆ. ಈ
ಫ್ಯಾಕ್ಟ್ರಿ ಅಪೋಸಿಟ್ ಬೆಂಚ್ ಮಾರ್ಕ್ ಟೂರಿಸ್ಟ್ ಸೆಂಟರ್ ಅಂತ ಇದೆ. ಆಕ್ಚುಯಲ್ ಮಜಾ ಸಿಕ್ಕಿದ್ದು ಅಂದ್ರೆ ಇಲ್ಲೇನೆ. ಇಷ್ಟ ದಿನ 2D 3D ಮೂವಿ ನೋಡಿದ್ ನಾವು ಅಲ್ಲಿ 5D ಮೂವಿ ನೋಡಿದ್ವಿ. ಒಂದಷ್ಟು ಫನ್ ಗೇಮ್ಸ್ ಆಡಿದ್ವಿ, ಕಿಡ್ಸ್ ಗೇಮ್ ಸಹ ಆಡಿದ್ವಿ. 1 ತಾಸು ಮಕ್ಕಳಾಗಿದ್ವಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಿ ಊಟಿ ಲೇಕ್ ಹೋದ್ವಿ. ಸಾಮಾನ್ಯವಾಗಿ ಎಲ್ಲರೂ ಮಾಡೋ ಬೋಟಿಂಗ್ ಬದಲು ನಾವು 7D ರೋಲರ್ ಕೋಸ್ಟರ್ ವಿಷನ್ ಗೇಮ್ ನ ಚೂಸ್ ಮಾಡಿದ್ವಿ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋರ್ಗೆ ಮಾತ್ರ ಅಲ್ಲ, ಅವ್ರನ್ನ ನೋಡೋರ್ಗೂ ಫನ್ನಿ ಅನಿಸ್ತಾ ಇತ್ತು. ಎಲ್ಲಿದ್ದೀವಿ ಅನ್ನೋದೇ ಮರ್ತೋಗಿತ್ತು. ಅಲ್ಲಿಂದ ಸ್ಟೋನ್ ಹೌಸ್ ಅಲ್ಲಿರೋ ಗವರ್ನಮೆಂಟ್ ಮ್ಯೂಸಿಯಂ ಹೋದ್ವಿ. ಅಲ್ಲಿ ತುಂಬಾ ಹಳೆ ಕಾಲದ ಟ್ರೈಬಲ್ ಹಿಸ್ಟ್ರಿ ಮತ್ತೆ ಕಲ್ಚರಲ್ ಬ್ಯಾಕ್ ಗ್ರೌಂಡ್ಗೆ ಸಂಬಂಧಪಟ್ಟ ಕಲೆಕ್ಷನ್ಸ್ ಇತ್ತು. ಫೋಟೋಗ್ರಫಿ ಅಲ್ಲೋ ಇರ್ಲಿಲ್ಲ, ಹಾಗಾಗಿ ಫೋಟೋಸ್ ತೆಗಿಯಕ್ಕಾಗ್ಲಿಲ್ಲ. ಹೆಸರಿಗೆ ತಕ್ಕಂತೆ ಇರೋ ದೊಡ್ಡ ಬೆಟ್ಟ ಪೀಕ್ ನಲ್ಲಿ ನಿಂತು ಚಿಕ್ಕ ಚಿಕ್ಕ ಬೆಟ್ಟಗಳನ್ನ ವ್ಯೂ ಮಾಡಿ ಬಂದ್ವಿ. ಅಲ್ಲಿಂದ ನಾವು ಟೀ ಪಾರ್ಕ್ಗೆ ಹೋದ್ವಿ. ಅಲ್ಲಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು ಅಂದ್ರೆ ನಾವು ಸ್ವಲ್ಪ ಜಾಸ್ತಿ ಸಮಯನೇ ಅಲ್ಲಿ ಕಳೆದ್ವಿ. ನೋಡಕ್ಕೆ ಸೌತ್ ಇಂಡಿಯಾದ ಸ್ವಿಟ್ಜರ್ಲ್ಯಾಂಡ್ ಅನ್ನೋದಕ್ಕೆ ತಕ್ಕಂಗೆ ಇತ್ತು. ಅಲ್ಲಿಂದ ಹೊರಡೋ ಮನ್ಸಿಲ್ಲ ಅಂದ್ರೂ ಹೊರಟು ಪೈಕಾರ ಫಾಲ್ಸ್ಗೆ ಹೋದ್ವಿ. ವಾಲ್ಪೇಪರ್ ನಲ್ಲಿ ನೋಡೋ ಲೈವ್ ವಾಲ್ಪೇಪರ್ ತರ ಲೈವ್ಲಿ ಆಗಿತ್ತು. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ನಾವು ತುಂಬಾ ಹೊತ್ತು ಅಲ್ಲಿರೋಕ್ಕಾಗ್ಲಿಲ್ಲ. ಕೊನೆದಾಗಿ ವಾಪಸ್ ಬರೋ ದಾರಿಲಿ ವೆನ್ಲಾಕ್ ಡೌನ್ಸ್ ನೋಡ್ಕೊಂಡು ಅಲ್ಲಿ ತುಂತುರು ಮಳೆಯಲ್ಲಿ ನೆನ್ಕೊಂಡು ಊಟಿ ಪ್ರಯಾಣಕ್ಕೆ ಬಾಯ್ ಬಾಯ್ ಹೇಳಿ ಮನೆಗೆ ಹೊರಟ್ವಿ.